ಕವನ ಕಡುಸದರೆ ಕ್ಷಮಿಸಿ. ಅದು ಹುಟ್ಟಿದ್ದು ಕಡಲ ತಡಿಯಲಲ್ಲ, ಮುದ್ದ ನೀಡುವ ಹಸಿರು ತೋರಣದಲ್ಲಲ್ಲ, ಆಹ್ಲಾದದ ತಂಪು ಗಾಳಿಯಲ್ಲೂ ಅಲ್ಲ. ಅದು ಮೊದಲು ಹುಟ್ಟಿದ್ದು ತಿಂಗಳ ಕೊನೆಗೆ ಹರಿಯುವ ರಕ್ತದ ಎಚ್ಚರದಲ್ಲಿ, ಒಲಿಗೆ ಮೈಕೊಟ್ಟು ನುಂಪಾದ ಧಾನ್ಯದಲ್ಲಿ, ಕೆರಮಣೆಯ ಗರಗಸಕ್ಕೆ ತುತ್ತಾದ ಕಾಯಿ ಕಡ್ಡಿಯಲ್ಲಿ. ಹಂಗಂದ್ರೆ ಕವಿತೆಯು ಸಮುದ್ರದ ತೀರದಂತಹ ಪ್ರಕೃತಿ ಸುಂದರ ತಾಣದಲ್ಲಿ ಹುಟ್ಟಿದ್ದಲ್ಲ, ಕಣ್ಣಿಗೆ ತಂಪು ನೀಡುವ ಹಸಿರು ತೋರಣಗಳನ್ನು ನೋಡಿ ಪ್ರೇರಿತವಾಗಿ ಬರೆದಿದ್ದಲ್ಲ, ಮುದ ನೀಡುವ ತಂಗಾಳಿಯ ನಡುವೆ ಕುಳಿತು ಸೃಷ್ಟಿಸಿದ್ದಲ್ಲ. ಅದು ಮೊದಲು ಹುಟ್ಟಿದ್ದು. ಇದು ಮಹಿಳೆಯ ಮಾನಸಿಕ ಋತುಚಕ್ರದ ನೋವು ಮತ್ತು ಜಾಗೃತಿಯಲ್ಲಿ ಅರಳಿದೆ. ಮನೆಯ ಒಳಗಿನ ಕೆಲಸಗಳಲ್ಲಿ, ಧಾನ್ಯಗಳನ್ನು ಶುಚಿಗೊಳಿಸುವ ಕಾಯಕದಲ್ಲಿ ತೊಡಗಿರುವಾಗ, ಅಡುಗೆ ಮನೆಯಲ್ಲಿ ತರಕಾರಿಗಳನ್ನು ಹೆಚ್ಚುವಾಗ ಎದುರಿಸುವ ಕಷ್ಟ. ಬೆಂಕಿ ಉರಿಗೆ ಮೈಸುಟ್ಟು ರುಚಿ ನೀಡಿದ ಕರಗಲ್ಲು ಬದನೆಯಲ್ಲಿ, ರೊಟ್ಟಿ ಉಬ್ಬಿನಲ್ಲಿ, ಸೆಗಣಿ ಉಚ್ಚೆಯ ಬರಗಿ ಬೆಳಗಿದ ಕೊಟ್ಟಿಗೆಯಲ್ಲಿ, ಕಡೆದ ಮಜ್ಜಿಗೆ ಘರ್ಷಣೆಯಲ್ಲಿ. ಎಷ್ಟೆಂದರೂ ಅದು ಅಡಿಗೆ ಮನೆ ಸಾಹಿತ್ಯವೆಂದು. ನಿಮ್ಮ ಮೂದಲಿಗೆಯಲ್ಲಿ ಅವನಿಯಂತ್ರಿತ ಕುಕ್ಕರಿನ ಮೊದಲ ವಿಷಲ್. ನನ್ನ ಕವನ ಗಡುಸಾದರೆ ಕ್ಷಮಿಸಿ. ಹಂಗಂದ್ರೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಒಲೆಯ ಉರಿಯಲ್ಲಿ ಬದನೆಯನ್ನು ಸುಟ್ಟು ಹೇಗೆ ಗೊಜ್ಜು ಮಾಡ್ತಾರೋ ಹಾಗೆ ಅವಳ ಕಷ್ಟದ ಬಗೆಯಲ್ಲಿ ಬೆಂದು ಸಂಸಾರಕ್ಕೆ ಸುಖ ನೀಡಿದ್ದಾಳೆ. ಒಲೆಯ ಮೇಲಿನ ರೊಟ್ಟಿ ಉಬ್ಬಿ ಬರುವಂತೆ ಅವಳಲ್ಲಿನ ಕವಿತೆಯ ಆಲೋಚನೆಗಳು ಅಡುಗೆಯ ಕೆಲಸದ ನಡುವೆ ಮೊಳಕೆಯೊಡೆಯುತ್ತವೆ. ಕೇವಲ ಅಡುಗೆ ಮನೆಯಲ್ಲದೆ ಕೊಠಡಿಯನ್ನು ಸ್ವಚ್ಛಗೊಳಿಸುವ ಕಾಯಕದಲ್ಲೂ ಅವಳ ದಿನ ಕಳೆದು ಹೋಗುತ್ತದೆ. ಮೊಸರು ಕಡೆದು ಮಜ್ಜಿಗೆ ಮಾಡುವಾಗ ಉಂಟಾಗುವ ಆ ಘರ್ಷಣೆಯಲ್ಲಿಯೇ ಅವಳ ಜೀವನದ ಸತ್ವ ಅಡಗಿದೆ. ಇದೆಲ್ಲ ಕೇವಲ ಅಡುಗೆ ಮನೆಗೆ ಸಂಬಂಧಿಸಿದ್ದು. ಇದರಲ್ಲಿ ಸಾಹಿತ್ಯ ಎಲ್ಲಿದೆ ಎಂದು ಪುರುಷ ಪ್ರಧಾನ ಸಮಾಜ ಮಾಡುವ ಟೀಕೆ. ಆಧುನಿಕ ಅಡಿಗೆ ಮನೆಯಲ್ಲಿ ಕುಕ್ಕರ್ ವಿಷಲ್ ಹಾಕುವ ಸದ್ದಿನ ನಡುವೆಯೂ ಅವಳು ತನ್ನ ಕವನವನ್ನು ಹೆಣೆಯುತ್ತಾಳೆ. ನನ್ನ ಕವನ ಗಡುಸಾದರೆ ಕ್ಷಮಿಸಿ.